ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಮತ್ತೊಂದ್ ಕಡೆ ರಾಜಕೀಯ ಸಂಘರ್ಷ ಅಥವಾ ಸಂಕಷ್ಟದಲ್ಲಿ ವಿನಯ್ ಕುಲಕರ್ಣಿ ಇರುವಂತದ್ದು ಅಂದ್ರೆ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತ ಸಾಧ್ಯತೆ ಇದೆ. ಅದನ್ನ ಹೇಗೆ ಉಳಿಸ್ಕೊಳ್ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಕುಟುಂಬಸ್ಥರು ಕಾನೂನಾತ್ಮಕ ಹೋರಾಟಕ್ಕೆ ಅಂತ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಕುಲಕರ್ಣಿ ನಡೆ ಹೈಕೋರ್ಟ್ ಕಡೆ ಇನ್ಮೇಲೆ ಇದೇ ವಾರ ಹೈಕೋರ್ಟ್ ಕದ ತಟ್ಟಲಿದ್ದಾರೆ ವಿನಯ್ ಕುಲಕರ್ಣಿ. ನೋಡಿ, ಇಲ್ಲಿ ಒಂದು ಕೊಲೆ ಕೇಸ್ನಲ್ಲಿ ಶಾಸಕ ದೋಷಿ ಅಂತ ಸಾಬೀತಾಗಿರೋದ್ರಿಂದ ಇವತ್ತು ಶಿಕ್ಷೆ ಪ್ರಕಟ ಆಗೋದ್ರಿಂದ ಹಾಗಾದ್ರೆ ಮುಂದೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತಾ, ಏನಾಗಬಹುದು, ಅದರ ಡೆವಲಪ್ಮೆಂಟ್ಸ್ ಅನ್ನ ನೀವು ಇಲ್ಲಿ ಗಮನಿಸಬಹುದು. ತೀರ್ಪು ಪ್ರಕಟವಾದ 1 ತಿಂಗಳ ಒಳಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಅವಕಾಶ ಇರುತ್ತೆ. ಶಾಸಕ ಸ್ಥಾನ ಉಳಿಸಿಕೊಳ್ಳೋದಕ್ಕೆ 1 ತಿಂಗಳು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ. ಅರ್ಜಿ ಸ್ವೀಕರಿಸಿ ಹೈಕೋರ್ಟ್ ತಡೆಯಾಜ್ಞೆ ಮತ್ತು ಜಾಮೀನು ಕೊಟ್ರೆ ರಿಲೀಸ್ ಆಗ್ತಾರೆ ವಿನಯ್ ಕುಲಕರ್ಣಿ. ಒಂದು ವೇಳೆ ರಿಲೀಸ್ ಆದ್ರೆ ವಿನಯ್ ಕುಲಕರ್ಣಿಗೆ ಮತ್ತೆ ಶಾಸಕ ಸ್ಥಾನ ಸಿಗುತ್ತೆ. ಒಂದ್ ವೇಳೆ ಹೈಕೋರ್ಟ್ ತಡೆ ನೀಡದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗುತ್ತೆ. ಎಲ್ಲಾ ಪ್ರಕ್ರಿಯೆಗಳು ಕೂಡ 6 ತಿಂಗಳ ಒಳಗೇನೆ ಪೂರ್ಣಗೊಂಡ್ರೆ ಇದೆಲ್ಲದಕ್ಕೂ ಅವಕಾಶ ಇಲ್ಲ ಅಂತ ಅಂದ್ರೆ ಸಂಕಷ್ಟ. 6 ತಿಂಗಳ ಒಳಗೆ ಹೊರಬರದೇ ಇದ್ರೆ ಮರು ಚುನಾವಣೆ ಅನಿವಾರ್ಯ ಆಗುತ್ತೆ. ಮರು ಚುನಾವಣೆಯಲ್ಲಿ ಕುಲಕರ್ಣಿ ಕುಟುಂಬದಿಂದಲೇ ಕಣಕ್ಕಿಳಿಯೋ ಸಾಧ್ಯತೆ. ಪತ್ನಿ ಶಿವಲೀಲಾ ಕುಲಕರ್ಣಿ ಏನಿದ್ದಾರೆ ಅವರು ಅಭ್ಯರ್ಥಿ ಆಗೋದು ಪಕ್ಕಾ ಅನ್ನುವಂತ ಲೆಕ್ಕಾಚಾರಗಳಿವೆ. ಶಿವಲೀಲಾ ಕುಲಕರ್ಣಿ ಅಭ್ಯರ್ಥಿ ಆಗೋದು ಪಕ್ಕಾ. ಈ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಜೊತೆ ಹಿಂದೆನೆ ಚರ್ಚೆ ಮಾಡಿದ್ರು ವಿನಯ್ ಕುಲಕರ್ಣಿ. ಹಾಗಾಗಿ ಶಿವಲೀಲಾ ಕುಲಕರ್ಣಿ ಅವರಿಗೆ ಈ ಮರು ಚುನಾವಣೆಯಲ್ಲಿ ಅಭ್ಯರ್ಥಿಯ ಸ್ಥಾನ ಸಿಗಬಹುದು. ಬಟ್ 6 ತಿಂಗಳ ಒಳಗಾಗಿ ಪ್ರಕ್ರಿಯೆಗಳಾಗುತ್ತಾ ಆಗಲ್ವಾ, ಅದು ಮುಂದಿನ ಬೆಳವಣಿಗೆಗಳು ಯಾರು ಕೂಡ ಊಹೆ ಮಾಡೋದಕ್ಕಾಗಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಭಾವಗಡ. ಮಾರುತಿ, ಈಗಾಗಲೇ ವಿನಯ್ ಕುಲಕರ್ಣಿ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಅಪ್ಡೇಟ್ಸ್ ಅನ್ನ ಗಮನಿಸ್ತಾ ಇದ್ವಿ. ಅವರ ಮುಂದಿನ ಕಾನೂನಾತ್ಮಕವಾದಂತ ಅವಕಾಶಗಳು ಹೇಗಿರುತ್ತೆ, ಶಾಸಕ ಸ್ಥಾನವನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆಯಾ, ಪಡ್ಕೊಳ್ಳೋ ಸಾಧ್ಯತೆ ಇದೆಯಾ, ಒಂದ್ ವೇಳೆ ಮರು ಚುನಾವಣೆ ಆದ್ರೆ ಏನೆಲ್ಲ ಆಗುತ್ತೆ ಅಂತ? ಸೌಖ್ಯ, ವಿನಯ್ ಕುಲಕರ್ಣಿ ಹಾಗೂ ಹಲವು ಆರೋಪಿಗಳ ವಿರುದ್ಧ ಕೇಳಿಬಂದಿದ್ದಂತಹ ಆರೋಪ ಏನಿತ್ತು, ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ನಿನ್ನೆ ಅಷ್ಟೇ ಸೆಷನ್ಸ್ ಕೋರ್ಟ್, ವಿಶೇಷ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪಲ್ಲಿ ಈ 2 ಆರೋಪಿಗಳನ್ನ ಖುಲಾಸೆ ಮಾಡಿ ಉಳಿದೆಲ್ಲ ಆರೋಪಿಗಳು ಕುಲಕರ್ಣಿ ಸೇರಿದಂತೆ 16 ಜನ ಆರೋಪಿಗಳ ವಿರುದ್ಧ ಆರೋಪ ಸಾಬೀತಾಗಿದೆ ಅನ್ನುವಂತಹ ತೀರ್ಪು ಪ್ರಕಟ ಆಗಿರೋದ್ರಿಂದ ಇವತ್ತು ಯಾವ್ಯಾವ ಅಪರಾಧಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ನಿನ್ನೆ ಬಂದಿರುವಂತಹ ಒಂದು ತೀರ್ಪು ವಿನಯ್ ಕುಲಕರ್ಣಿ ಅವರ ರಾಜಕೀಯ ಜೀವನದಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ವೇಳೆ ರಿಲೀಫ್ ಸಿಕ್ಕಿದ್ರೆ ಅವರ ಶಾಸಕ ಸ್ಥಾನಕ್ಕೆ ಯಾವುದೇ ಸಮಸ್ಯೆಯನ್ನು ಕೂಡ ಆಗ್ತಿರಲಿಲ್ಲ. ಆದ್ರೆ ಅಧಿಕೃತವಾಗಿ ಅಪರಾಧಿ ಅಂತ ಸಾಬೀತಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ಯಾವುದೇ ಒಂದು ಪ್ರಕರಣದಲ್ಲಿ 2 ವರ್ಷಕ್ಕಿಂತಲೂ ಹೆಚ್ಚು ಜೈಲು ಶಿಕ್ಷೆ ಆದ್ರೆ ಆ ಕ್ಷಣವೇ ಶಾಸಕ ಸ್ಥಾನವನ್ನ ಕಳ್ಕೊಳ್ಳುವಂತಹ ಒಂದು ಭೀತಿ ಶಾಸಕರಿಗೆ ಎದುರಾಗುವಂತದ್ದು ನಿಜ. ಈ ಹಿಂದೆ ಜನಾರ್ದನ್ ರೆಡ್ಡಿ ಪ್ರಕರಣವನ್ನು ಕೂಡ ನಾವು ಗಮನಿಸಿದ್ದೇವೆ. ಅಂತರದ್ದೇ ರೀತಿಯಲ್ಲಿ ಈಗ ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲೂ ಕೂಡ ಆಗ್ತಾ ಇರುವಂತದ್ದು. ಹೀಗಾಗಿ ವಿನಯ್ ಕುಲಕರ್ಣಿ ಅವರ ಮುಂದೆ ಇರುವಂತದ್ದು ಏನಂತ ಹೇಳಿದ್ರೆ ಈ ಕಾನೂನಾತ್ಮಕವಾದಂತಹ ಒಂದು ಹೋರಾಟವನ್ನ ಮುಂದುವರಿಸೋದಕ್ಕೆ ಅವರ ವಕೀಲರ ತಂಡನೂ ಕೂಡ ನಿರ್ಧಾರವನ್ನ
ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷೆ ಪ್ರಕಟ ಆದ ಬಳಿಕ ಹೈಕೋರ್ಟ್ ಮೊರೆ ಹೋಗ್ತೀವಿ ಅನ್ನುವಂಥದ್ದನ್ನ ಓಪನ್ ಕೋರ್ಟ್ ಅಲ್ಲಿ ಹೇಳ್ಬೋದು. ಅದಾದ ಬಳಿಕ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕ ಒಂದು ವೇಳೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಅವರ ಶಾಸಕ ಸ್ಥಾನವೂ ಕೂಡ ಸಿಗುತ್ತೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲೂ ಕೂಡ ಅವ್ರಿಗೆ ಶಿಕ್ಷೆ ಆದಂತ ಒಂದು ಸಂದರ್ಭದಲ್ಲಿ ಶಾಸಕ ಸ್ಥಾನ ರದ್ದಾಗಿತ್ತು. ತದ ಬಳಿಕ ಹೈದರಾಬಾದ್ನ ಹೈಕೋರ್ಟ್ ಅವ್ರಿಗೆ ಕೊಟ್ಟಂತಹ ಒಂದು ರಿಲೀಫ್ ಹಿನ್ನೆಲೆಯಲ್ಲಿ ಮತ್ತೆ ಶಾಸಕ ಸ್ಥಾನ ಮರುಪಡೆಯುವಂತ ಒಂದು ಕೆಲಸ ಆಗಿತ್ತು. ಅಂತದ್ದೇ ಒಂದು ಘಟನೆ ಕುಲಕರ್ಣಿ ಅವರ ಪ್ರಕರಣದಲ್ಲೂ ಕೂಡ ಆಗಬಹುದು ಅನ್ನುವಂತಹ ಒಂದು ರಾಜಕೀಯ ಲೆಕ್ಕಾಚಾರ ಕೂಡ ಆಗ್ತಾ ಇದ್ವಿ. ಒಂದು ವೇಳೆ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಇಂದ ಯಾವುದೇ ರಿಲೀಫ್ ಸಿಗದೆ ಇದ್ರೆ 6 ತಿಂಗಳ ಒಳಗಾಗಿ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಎರಡೂ ಕಡೆನೂ ಕೂಡ ಅವ್ರಿಗೆ ರಿಲೀಫ್ ಸಿಗದೆ ಇದ್ರೆ ಸಹಜವಾಗಿ ಆ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಅನಿವಾರ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಸಹಜವಾಗಿ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಸೌಖ್ಯ. ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ.